ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಹೆಚ್ಚು ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂದರೆ ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕೋಲ್ಡ್ ಡ್ರಿಂಕ್ಸು, ಮಾಂಸಾಹಾರ ಹಾಗೂ ಮಾನಸಿಕ ಒತ್ತಡಗಳು ಇವೆಲ್ಲ ಕಾರಣಗಳಿದ್ದಾವೆ. ಈ ಮನೆಮದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಹೃದಯದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ತಡೆಗಟ್ಟಬೋದು. ಹೃದಯದ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಹೆಚ್ಚಾಗಿ ಈ ಶುಗರ್, BP ಇರೋರಿಗಂತೂ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ. ಆ ಔಷಧಿಗಳ ಸೈಡ್ ಎಫೆಕ್ಟಿಂದ ಮತ್ತು ಕಾಯಿಲೆಯ ಒಂದು ಸೈಡ್ ಎಫೆಕ್ಟಿಂದ. ಈ ಥರ ಮಾಡಿದ್ರೆ 100 ವರ್ಷದವರೆಗೂ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯಕ್ಕೆ ಮನೆಮದ್ದುಗಳು ಈ ವಿಚಾರವನ್ನು ತಿಳ್ಕೊಳ್ಳೋಣ. ಹೃದಯ ಅಂದರೆ ಸಾಕು ಎಲ್ಲರಿಗೂ ಭಯ. ಯಾಕೆಂದರೆ ಹೃದಯದ ಸಮಸ್ಯೆ ಬಂದರೆ ಮುಗಿದೋಯ್ತು ಜೀವನ. ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಹೆಚ್ಚು ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂದರೆ ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕೋಲ್ಡ್ ಡ್ರಿಂಕ್ಸು, ಮಾಂಸಾಹಾರ ಹಾಗೂ ಮಾನಸಿಕ ಒತ್ತಡಗಳು ಇವೆಲ್ಲ ಕಾರಣಗಳಿದ್ದಾವೆ. ಅವುಗಳೆಲ್ಲವನ್ನು ಸರಿಪಡಿಸ್ಕೊಳ್ತಾ ಮತ್ತು ಸೊಪ್ಪು, ತರಕಾರಿ, ಹಣ್ಣು, ಎಳೆನೀರು ಇಂಥವೆಲ್ಲ ಒಳ್ಳೆಯ ನೈಸರ್ಗಿಕ ಆಹಾರವನ್ನು ಸೇವನೆ ಮಾಡ್ತಾ ಹೃದಯದ ಆರೋಗ್ಯವನ್ನು ಕಾಪಾಡುವ ಕೆಲವೊಂದಿಷ್ಟು ಮನೆಮದ್ದುಗಳನ್ನ ಮಾಡ್ಕೊಳ್ಳೋಣ. ಈ ಮನೆಮದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಹೃದಯದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ತಡೆಗಟ್ಟಬೋದು. ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಕಾರ್ನರಿ ಆರ್ಟ್ರಿ ಬ್ಲಾಕೇಜಸ್ ಹಾಗೂ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಹಾಗೂ ಹಾರ್ಟಲ್ಲಿ ಹೋಲ್ ಆಗ್ತಕ್ಕಂಥ ಸಮಸ್ಯೆ, ವಾಲ್ವ್ ಸಮಸ್ಯೆಗಳು, ಹಾರ್ಟ್ ವಾಲ್ವಿನ ಡಿಸೀಸ್ಗಳು, ಮತ್ತು ಹಾರ್ಟ್ ಎನ್ಲಾರ್ಜ್ ಆಗೋದು ಅಥವಾ ಹಾರ್ಟ್ ಶಿಂಕ್ ಆಗೋದು, ಸಣ್ಣದಾಗೋದು, ಇವೆಲ್ಲ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಈ ಮನೆಮದ್ದುಗಳು ಉಪಯೋಗ ಆಗ್ತವೆ. ಬಂದಾಗ ಈ ಸಮಸ್ಯೆಗಳು ಬಂದಿದೆ ಅಂದಾಗ ಆಯುರ್ವೇದ ವೈದ್ಯರನ್ನು ಭೇಟಿ ಕೊಟ್ಟು ಅವರ ಸಲಹೆ ಸೂಚನೆಯಂತೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ತಾ ಈ ಒಂದು ಮನೆಮದ್ದುಗಳನ್ನ ಮಾಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು. ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಹೆಚ್ಚಾಗಿ ಈ ಶುಗರ್, BP ಇರೋರಿಗಂತೂ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ. ಆ ಔಷಧಿಗಳ ಸೈಡ್ ಎಫೆಕ್ಟಿಂದ ಮತ್ತು ಕಾಯಿಲೆಯ ಒಂದು ಸೈಡ್ ಎಫೆಕ್ಟಿಂದ. ಈಗ ಅಂಥ ಸಮಸ್ಯೆ ಇರೋರಿಗೂ ಕೂಡ ಈ ಮನೆಮದ್ದುಗಳು ಉಪಯೋಗ ಆಗ್ತವೆ. ಏನು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಒಂದು 100 ಗ್ರಾಮ್ನಷ್ಟು ಅಶ್ವಗಂಧ ಚೂರ್ಣ, ಒಂದು 60 ಗ್ರಾಮ್ನಷ್ಟು ಜ್ಯೇಷ್ಠ ಮಧುವಿನ ಚೂರ್ಣವನ್ನು ಮಿಶ್ರಣ ಮಾಡಿಟ್ಕೊಳ್ಳಿ. ಇವೆಲ್ಲ ಆಯುರ್ವೇದ ಶಾಸ್ತ್ರಬದ್ಧವಾದ ಮಾಹಿತಿಗಳು. ಇದನ್ನು 100 ಗ್ರಾಮು ಅಶ್ವಗಂಧ ಚೂರ್ಣ, 60 ಗ್ರಾಮು ಜ್ಯೇಷ್ಠ ಮಧುವಿನ ಚೂರ್ಣ ಹಾಗೂ ಒಂದು 200 ಗ್ರಾಮ್ನಷ್ಟು ಅರ್ಜುನದ ಚೂರ್ಣ, ಈ ಮೂರನ್ನು ಸೇರಿಸಿ ಮಿಶ್ರಣ ಮಾಡಿಟ್ಕೊಳ್ಳಿ. ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಮಚದಷ್ಟು ಒಂದು ಅರ್ಧ ಲೋಟ ಬಿಸಿ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸೇವನೆ ಮಾಡಿದ್ರೆ 100 ವರ್ಷದವರೆಗೂ ನಿಮ್ಮ ಹೃದಯ ಚೆನ್ನಾಗಿರ್ತದೆ. ಅದ್ಭುತವಾದ ಮನೆಮದ್ದು. ಅಶ್ವಗಂಧ, ಜ್ಯೇಷ್ಠ ಮಧು, ಅರ್ಜುನ ಅಂದರೆ ಇವು ಮನೆಮದ್ದಾಗಿ ನಾವು ಬಳಸ್ತಾ ಇದ್ವಿ. ಅದು ಆಯುರ್ವೇದ ಔಷಧಿನೂ ಕೂಡ ಹೌದು, ಮನೆಮದ್ದೂ ಸಹ ಹೌದು. ಇದನ್ನು ಮಾಡ್ಕೊಳ್ಳಿ. ಅರ್ಜುನ ಡ್ರಗ್ ಆಫ್ ಚಾಯ್ಸ್. ಹೃದಯದ ಯಾವುದೇ ಸಮಸ್ಯೆಗೆ ಅರ್ಜುನ ಸರ್ವಶ್ರೇಷ್ಠ ಸಿದ್ಧ ಔಷಧ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲ ಆಚಾರ್ಯರು ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಹಾಗೆಯೇ ಮತ್ತೊಂದು ಹೋಮ್ ರೆಮಿಡಿ ಅಂದರೆ ಹೃದಯದ ಆರೋಗ್ಯಕ್ಕೆ ದಾಳಿಂಬೆ ಜ್ಯೂಸ್. 3 ತಿಂಗಳು ಸತತವಾಗಿ ದಾಳಿಂಬೆ ಜ್ಯೂಸನ್ನು ಕುಡಿದ್ರೆ ಆರೋಗ್ಯ ಒಳ್ಳೆಯದಾಗುತ್ತೆ ಹಾರ್ಟ್ನಲ್ಲಿ, ಮತ್ತು ಹಾರ್ಟಲ್ಲಿರೋ ಬ್ಲಾಕೇಜ್ ರಿವರ್ಸ್ ಆಗಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ. ದಾಳಿಂಬೆ ಹಣ್ಣನ್ನು ಏನು ಮಾಡಬೇಕಂದ್ರೆ ಬೀಜ ತೆಗೆದು ಅದನ್ನು ಹಿಂಡಿ ರಸ ತೆಗಿಬೇಕು. ಆ ಜ್ಯೂಸ್ ಕುಡೀರಿ. ಒಳಗಿನ ಬಿಳಿ ಬೀಜ 1 ಮುಷ್ಟಿ 2 ಲೋಟ ನೀರಲ್ಲಿ ಕುದಿಸಿ 1 ಲೋಟ ಕಿಳಿಸಿ ಆ ಒಂದು ಕಷಾಯ ಮಾಡಿ, ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ದಾಳಿಂಬೆ ಬೀಜವನ್ನು ಹಿಂಡಿ ರಸ ತೆಗೀರಿ, ಆ ರಸವನ್ನು ಕುಡೀರಿ. ಒಳಗಿನ ಬಿಳಿ ಬೀಜ ಇರ್ತದಲ್ಲ, ಆ ಬಿಳಿ ಬೀಜ 1 ಮುಷ್ಟಿ 2 ಲೋಟ ನೀರಲ್ಲಿ ಕುದಿಸಿ 1 ಲೋಟ ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಹೃದಯದ ಬ್ಲಾಕೇಜ್ಗಳು, ಹೃದಯದ ಶಕ್ತಿಯ ಒಂದು ಸಮಸ್ಯೆಗಳಲ್ಲಿ ಪರಿಹಾರವನ್ನು ಕಂಡ್ಕೋಬೋದು. ಮತ್ತು ಹೃದಯದಲ್ಲಿ ಬ್ಲಾಕೇಜ್ ಆಗಿರೋರಿಗೆ ಮತ್ತೊಂದು ಮನೆಮದ್ದು ಹೇಳ್ತೇನೆ. 1 ಚಮಚ ಚಕ್ಕೆ ಪುಡಿ, 2 ಚಮಚ ಅರಿಶಿಣದ ನುಚ್ಚು. ಅಂದರೆ ಅರಿಶಿಣವನ್ನು ಪುಡಿ ಮಾಡಿ ಇಟ್ಕೋಬೇಡಿ, ಜಜ್ಜಿ ನುಚ್ಚು ಮಾಡಿ ಇಟ್ಕೊಳ್ಳಿ. ಅಂತ ಒಂದು 2 ಚಮಚ ಅರಿಶಿಣದ ನುಚ್ಚು, 1 ವೀಳ್ಯದೆಲೆ, 6 ಚಮಚ ನಿಂಬೆಹಣ್ಣಿನ ರಸ, 4 ರಿಂದ 8 ಕಾಳುಮೆಣಸು, 1 ಇಂಚು ಹಸಿ ಶುಂಠಿ, ಇವೆಲ್ಲ ಹಾಕಿ ಒಂದು 8 ಚಮಚ ನಿಂಬೆಹಣ್ಣು ರಸ ಹಾಕಿ
ಇವೆಲ್ಲವನ್ನು ಒಂದು 4ರಿಂದ 6 ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟಕ್ಕೆ ರೆಡ್ಯೂಸ್ ಮಾಡಿ ಸೋಸಿ ಅದನ್ನು ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ ಮಲ್ಕೊಳ್ಳಿ. ಹಾರ್ಟಲ್ಲಿರೋ ಬ್ಲಾಕೇಜಸ್ಸು ಬಹಳ ಬೇಗ ರಿವರ್ಸ್ ಆಗಲಿಕ್ಕೆ ಈ ಮನೆಮದ್ದು ಹೆಲ್ಪ್ ಆಗುತ್ತೆ. ಹೀಗೆ ಹಾರ್ಟಲ್ಲಿ ಬ್ಲಾಕೇಜ್ ಆಗಬಾರ್ದು ಅನ್ನೋರು ಸಹ ಒಂದು ವರ್ಷದಲ್ಲಿ ಒಂದು 15 ದಿನ 1 ತಿಂಗಳು ದಿನ ಸೇವನೆ ಮಾಡೋದು ಒಳ್ಳೆಯದು. ಹೀಗೆ ಹೃದಯದ ಆರೋಗ್ಯಕ್ಕಾಗಿ ಮುಖ್ಯವಾಗಿ ಹಣ್ಣು ತರಕಾರಿಗಳು ತುಂಬ ಒಳ್ಳೆಯದು. ಯಾಕಂದರೆ ಹಣ್ಣು ತರಕಾರಿಗಳಲ್ಲಿ ಹೃದಯಕ್ಕೆ ಬೇಕಾಗಿರುವ ಎಲ್ಲ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸಿಡೆಂಟ್ ಅಂಶ ಎಲ್ಲವಿರೋದ್ರಿಂದ ಹೃದಯದ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು. ವರ್ಷಕ್ಕೆ 21 ದಿನ ಹಣ್ಣು ತರಕಾರಿ ಸೊಪ್ಪುಗಳನ್ನು ಸೇವನೆ ಮಾಡ್ತಾ ಬರೀ ಇದ್ರ ಮೇಲೇ ನಾವು 21 ದಿವಸ ಇರೋದು. ಅಂದರೆ ರೊಟ್ಟಿ ಅನ್ನ ಮುದ್ದೆ ಕಂಪ್ಲೀಟ್ ಸ್ಟಾಪ್ ಮಾಡೋದು, ಬೇಯಿಸಿರೋ ಆಹಾರ ಕಂಪ್ಲೀಟ್ ಸ್ಟಾಪ್ ಮಾಡಿ ವರ್ಷಕ್ಕೆ ಒಂದು 21 ದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂತಾ ಅದೊಂದು ಉಪವಾಸ, ನ್ಯಾಚುರಲ್ ಫಾಸ್ಟಿಂಗ್ ಅಂತ ಕರೀತಾರೆ. ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನೋದು 21 ದಿವಸ, ಎಳೆನೀರು ಸೇವನೆ ಮಾಡ್ಬೋದು. ಈ ಥರ ಮಾಡಿದ್ರೆ 100 ವರ್ಷದವರೆಗೂ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ವಾರಕ್ಕೆ 1 ದಿವಸ ಸೊಪ್ಪು ತರಕಾರಿ ಹಣ್ಣುಗಳ ಉಪವಾಸ ಮಾಡೋದು. ಅಂದರೆ ವಾರಕ್ಕೆ 1 ದಿವಸ ಕಂಪಲ್ಸರಿ ಉಪವಾಸ ಮಾಡಬೇಕು. ಅವತ್ತಿನ ದಿವಸ ಸೊಪ್ಪು ತರಕಾರಿ ಹಣ್ಣುಗಳು, ಎಳೆನೀರು, ಕಬ್ಬಿನ ರಸವನ್ನು ಸೇವನೆ ಮಾಡೋದು. ಇದಿಷ್ಟು ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಮನೆಮದ್ದು ಮತ್ತು ಆಹಾರ ಪದಾರ್ಥ. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಪ್ರೀತಿ ಬೆಂಬಲವೇ ನಮಗೆ ಇನ್ನಷ್ಟು ಹೊಸ ವಿಚಾರಗಳನ್ನು ಹೇಳಲಿಕ್ಕೆ ಸ್ಫೂರ್ತಿಯಾಗುತ್ತೆ. ಈ ವಿಚಾರಗಳನ್ನು ಉಳಿಸೋಣ, ಈ ವಿಚಾರಗಳನ್ನು ಬೆಳೆಸೋಣ. ಒಳ್ಳೆಯದನ್ನು ಉಳಿಸಿ ಬೆಳೆಸಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ನೆನೆಸ್ಕೋತಾರೆ, ಇಲ್ಲಾಂದ್ರೆ ನಮಗೆ ಅವರು ಶಾಪ ಆಗ್ತಾರೆ, ಎಂಥ ಕೆಟ್ಟ ಒಂದು ವ್ಯವಸ್ಥೆಯನ್ನು ಬಿಟ್ಟು ಹೋದರೆ ಅಂತೇಳಿ. ಅದಕ್ಕಾಗಿ ನಮ್ಮ ಜೀವನಕ್ಕೆ ಪುಣ್ಯ ಬರ್ತಕ್ಕಂಥ ಕೆಲಸವನ್ನು ಮಾಡೋಣ. ಹಾಗೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಔಷಧಿ ಇಲ್ದಂಗೆ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಈ ಶರೀರ ಹೆಂಗೆ ಹುಟ್ಟಿತು ಅನ್ನೋದನ್ನು ಹೇಳ್ತೇವೆ. ಅನಾಟಮಿ, ಇದು ಹೆಂಗೆ ಕೆಲಸ ಮಾಡುತ್ತೆ, ಫಿಸಿಯಾಲಜಿ, ಅದಕ್ಕೆ ಯಾಕೆ ರೋಗ ಬರ್ತವೆ, ಪ್ಯಾಥೋಫಿಸಿಯಾಲಜಿ, ಅದನ್ನು ಆಹಾರದ ಮೂಲಕ ಹೆಂಗೆ ಸರಿ ಮಾಡ್ಕೋಬೇಕು, ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಆಯುರ್ವೇದದ ಆಹಾರಚರ್ಯ, ದಿನಚರ್ಯ, ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಶಿಬಿರ ಅದು. ಅಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿ 5 ದಿನ ನಿಮ್ಮ ಜೀವನದ ಒಂದು ಸಮಯ ನಮಗೆ ಕೊಡಿ. ನೀವು 100 ವರ್ಷ ನೆಮ್ಮದಿ ಆರೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.